ನಮಸ್ಕಾರ. ಇವತ್ತು 5 ಪ್ರಮುಖವಾದ ವಿಷಯಗಳು ಐಶ್ವರ್ಯ ಪಡೆಯಕ್ಕೆ ತಿಳ್ಕೊಳ್ಳೋಣವಾ. ನಾನು ಸಾರಿಕಾ ಇಂದು ಇಲ್ಲೋ. ಫಸ್ಟ್ ಒನ್ ಬಂದು ಚಾರಿಟಿಗೆ 10% ಡೊನೇಟ್ ಮಾಡೋದು ನಮ್ಮ ಇನ್ಕಮಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ನನ್ನ ಅನುಭವನ ಶೇರ್ ಮಾಡಲ. ಸೊ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನನ್ನ ಬಿಸ್ನೆಸ್ ಡೆವಲಪ್ ಮಾಡೋಕ್ಕೆ ಬರುತ್ತಾ ಇಲ್ವಾ, ಟೀಮ್ ಕಟ್ಟಕ್ಕೆ ಬರುತ್ತಾ ಇಲ್ವಾ, ತುಂಬ ಕ್ವಶನ್ಸ್ ಇತ್ತು. ಆದರೆ ಬೆಳಿಬೇಕು ಅಂತ ತುಂಬ ಇತ್ತು. ಸೊ ಅವಾಗ ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದೆ, ನನಗೆ ಬಂದಿರೋ ಇನ್ಕಮು ಫಸ್ಟ್ ಮಂತದು ಫುಲ್ಲಾಗಿ ನಾನು ನಿನಗೆ ಕೊಡ್ತೀನಿ ಅಂತ. ಅದೇ ಥರ ನನಗೆ ಬಂತು 10,000 ಇನ್ಕಮ್ ಫುಲ್ಲು ದೇವಸ್ಥಾನಕ್ಕೆ ಡೊನೇಟ್ ಮಾಡಿದೆ. ಅದಾದಮೇಲೆ ಇದೇ ಥರ ಸತತವಾಗಿ ನಡೀತಾ ಇರಲಿ ಅಂತ ಸೊ 1 ವರ್ಷ ಆದಮೇಲೆ ಮತ್ತೆ ಕೊಡ್ತೀನಿ ಅಂತ ಅಂದ್ಕೊಂಡೆ. ಅದೇ ಥರ ಚೆನ್ನಾಗಿ ಇನ್ಕಮ್ ಬರ್ತಾಯಿತ್ತು. ಮತ್ತೆ 1 ವರ್ಷ ಆದಮೇಲೆ ಕೊಟ್ಟೆ. ಆದರೆ ನಾನು ಹೇಳಿದ್ದೇನು ಅಂತಂದರೆ, ಇದು ನನ್ನ ಅನುಭವ. ನೀವು ನಿಮಗೆ ಬಂದಿರೋ ಇನ್ಕಮ್ ಅನ್ನೋದು ಎಷ್ಟಾದರೂ ಬರಲಿ, ಅದರಲ್ಲಿ 10% ಡೊನೇಟ್ ಮಾಡೋ ಶುರು ಮಾಡಿ. ಯಾವಾಗಲೂ ಕೊಡ್ತಾ ಇದ್ರೆ ನಮಗೆ ಬರ್ತಾ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. 50 ರುಪೀಸ್ ಆಗಲಿ 100 ರುಪೀಸ್ ಆಗಲಿ ನಿಮ್ಗೆ ಅನಿಸಿದ್ದು ಕೊಡೋಕ್ಕೆ ಶುರು ಮಾಡಿ. ಖಂಡಿತ ಬೆಳೀತಾ ಹೋಗ್ತೀರಾ ಅಂತ ಹೇಳ್ತೀನಿ. ಐಶ್ವರ್ಯ ಚೆನ್ನಾಗಿ ಒಲಿಯುತ್ತೆ. ಅದೇ ಥರ ಸೆಕೆಂಡ್ ಒನ್ ಏನು ಅಂತಂದರೆ, ನೇಚರ್ ತುಂಬ ಇಂಪಾರ್ಟೆಂಟ್. ದೇವರು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾನೆ ನೇಚರ್ ಅಲ್ವಾ, ಅದನ್ನು ನಾವು ನೋಡಬೇಕು, ಫೀಲ್ ಮಾಡಬೇಕು. ಸೊ ಡೈಲಿ ನಾವು 1 ಅವರ್ ವಾಕಿಂಗ್ ಮಾಡಿದ್ವಿ ಅಂದರೆ ನೇಚರ್ ಜೊತೆ, ನೇಚರ್ನ ನೋಡಿಕೊಂಡು ಆ ಎನರ್ಜಿ ಎಷ್ಟು ಚೆನ್ನಾಗಿರುತ್ತೆ. ಸೊ ಇದು ನಾನು ಒಂದು ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಆ ಟೈಮಲ್ಲಿ ಬೆಳಗಿನ ಜಾವದಲ್ಲಿ 8 ಗಂಟೆ ಸಮಯದಲ್ಲಿ ಸೂರ್ಯನ ಕಿರಣಗಳನ್ನ ನೋಡೋದು ತುಂಬ ಇಂಪಾರ್ಟೆಂಟ್. ಜಸ್ಟ್ ಫ್ಯೂ ಸೆಕೆಂಡ್ಸ್ ಆವಾಗ ಸೂರ್ಯನಾರಾಯಣನ ನಾವು ನೋಡಿಬಿಟ್ಟು ಸೊ ನಮಸ್ಕಾರ ಮಾಡಿ ಅದನ್ನು ಕೇಳ್ಕೊಂಡ್ವಿ ಅಂದರೆ ಎಲ್ಲ ನಾನು ನನ್ನ ಅನುಭವನ ಒಂದು ಹೇಳ್ತೀನಿ, ಶೇರ್ ಮಾಡ್ತೀನಿ. ಸೊ ಪ್ರತಿದಿನ ನಾನು ಈ ಥರ ಸೂರ್ಯನಾರಾಯಣನ ನೋಡಿಬಿಟ್ಟು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೆ, ನೀನು ಇವತ್ತು ನನಗೆ ದರ್ಶನ ಕೊಡ್ತಾ ಇದೆಯಲ್ಲ, ನಾನು ಎಲ್ಲೇ ಹೋದರೂ ಸಹ ನಿನ್ನ ದರ್ಶನ ಕೊಡಬೇಕು ಅನ್ಕೊತಾ ಇದ್ದೆ. ಸೊ ಅದೇ ಥರ ನಾನು ಪ್ರತಿ ಫಾರಿನ್ ಟ್ರಿಪ್ಗೆ ಹೋದಾಗಲೂ ಸಹ ಅಲ್ಲಿ ನೋಡಿಬಿಟ್ಟು ನಾನು ಅಲ್ಲಿ ಕೇಳ್ಕೊತಾ ಇದ್ದೆ, ಇವತ್ತು ಇಲ್ಲಿ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಖುಷಿಯಾಗಿ ನಾನು ಹೇಳ್ತಾ ಇದ್ದೆ. ಅದೇ ಥರ ಒಂದು ಅನುಭವ ಏನು ಅಂತಂದರೆ, ಚಾರ್ಧಾಮ್ ಯಾತ್ರೆ ಹೋಗಿದ್ದೆ. ಸೊ ಕೇದಾರ್ನಾಥ್, ಬದ್ರಿನಾಥ್, ಯಮುನೋತ್ರಿ, ಗಂಗೋತ್ರಿಯಲ್ಲಿ ಅಲ್ಲಿ ತುಂಬ ಐಸು, ಸ್ನೋ, ತುಂಬ ಕೂಲ್, ರೈನಿ ಆ ಥರ ಇರುತ್ತಲ್ವ, ಮೋಡಗಳು ಎಲ್ಲ. ಅಲ್ಲಿ ನಮಗೆ ಹೆಲಿಕಾಪ್ಟರ್ ಹೋಗಬೇಕು ಅಂತಂದರೆ, ದೇವ್ರ ದರ್ಶನ ಮಾಡಬೇಕು ಅಂದರೆ ತುಂಬ ಪ್ರಾಬ್ಲಮ್ ಇರುತ್ತೆ. ಬಿಕಾಸ್ ಆಫ್ ಅಲ್ಲಿನ ವೆದರು, ನೇಚರ್ ಆಗಿರುತ್ತೆ. ಸೊ ಆದರೆ ನಾನು ಇದನ್ನು ಕೇಳ್ಕೊಳ್ಳೋದ್ರಿಂದ ಎಷ್ಟು ಮೆರಾಕಲ್ ಅಂತಂದರೆ, ಅಲ್ಲಿ ಸೂರ್ಯನ ನೋಡೋ ಥರ ಆಯಿತು, ಅಷ್ಟು ಚೆನ್ನಾಗಿತ್ತು ನೇಚರು. ಸೊ ನಾವು ದೇವ್ರ ದರ್ಶನ ಸಹ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಅಷ್ಟು ನಮಗೆ ಶಕ್ತಿ ಇದೆ ನೇಚರ್ ಜೊತೆ ನಾವು ಮಾತಾಡೋದ್ರಿಂದ ಅಂತ ಹೇಳ್ತೀನಿ. ಆ ಲೀವ್ಸು ಒಂದೊಂದು ಕಲರು, ಒಂದೊಂದು ಡಿಸೈನು, ಒಂದೊಂದು ಶೇಪಲ್ಲಿ ಭೂಮಿ ನೀರು ಹಾಕಿರ್ತಾರೆ ಪ್ಲ್ಯಾಂಟ್ಸ್ಗೆ, ಆ ಭೂಮಿ ಸ್ಮೆಲ್ ಮಾಡಿದಾಗ ನಮಗೆ ಹೀಲ್ ಆಗ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಮತ್ತು ಆ ಟೈಮಲ್ಲಿ ನಮಗೆ ಏನಾದರೂ ನೆಗೆಟಿವ್ ಥಾಟ್ಸ್ ಇದ್ದರೆ ಹೊಟ್ಟೆ ಹೋಗುತ್ತೆ, ಬಾಡಿ ಫುಲ್ ಹೀಲ್ ಆಗುತ್ತೆ ಅಂತ ಹೇಳ್ಬೋದು. ಹೊಸ ಥಾಟ್ಸ್ ಬರ್ತಾ ಇರುತ್ತೆ, ಐಡಿಯಾಸ್ ಬರ್ತಾ ಇರುತ್ತೆ. ನಮ್ಮ ಒಂದು ಬಿಸ್ನೆಸ್ ಗ್ರೋತ್ಗೆ ರಿಲೇಟೆಡ್ ಆಗೋದು ಕ್ರಿಯೇಟ್ ಮಾಡ್ಕೋಬೋದು. ನಾವು ಒಬ್ಬರೇ ವಾಕಿಂಗ್ ಮಾಡಬೇಕು ಅಂತ ಹೇಳ್ತೀನಿ. ನನ್ನ ಅನುಭವ ಇದು, ಖಂಡಿತ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಥರ್ಡ್ ಒನ್ ಬಂದು ಮನೆ ನೀಟಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕೆಂದರೆ ಡಿವೈನ್ ಎನರ್ಜಿ ಫ್ಲೋ ಆಗೋದು ಮನೆಯಲ್ಲಿ ಶುದ್ಧವಾಗಿದ್ದಾಗ. ಸೊ ನಾವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಹೆಂಗೆ ಮಾಡ್ತೀವೋ ಪ್ರತಿಯೊಂದು ಮನೆಯಲ್ಲಿ ಕೆಲಸಗಳು ಆ ಭಕ್ತಿಯಿಂದ ಮಾಡಬೇಕು. ಮನೆಯಲ್ಲಿ ಮೇನ್ ಅಟ್ಟ ಮೇಲೆ ತುಂಬ ಜನ ತುಂಬ ಸ್ಟಫ್ನ ಇಟ್ಕೊಂಡಿರ್ತಾರೆ, ಅದನ್ನು ಯೂಸೇ ಮಾಡಲ್ಲ ಅಂತ ಹೇಳ್ಬೋದು. ಅದನ್ನು ನಾವು ಫಸ್ಟ್ ತೆಗೆದ್ಬಿಟ್ವಿ ಅಂದರೆ ಸೊ ನೆಗೆಟಿವಿಟಿ ಹೊರಟೋಗುತ್ತೆ, ಎಷ್ಟೊಂದು ಭಾರ ಕಡಿಮೆ ಆದಂಗೆ ಆಗುತ್ತೆ. ಫೀಲ್ ಮಾಡ್ಬೋದು ನೀವು. ನಾನು ಇದು ಎಷ್ಟೊಂದು ವರ್ಷದಿಂದ ಯಾವತ್ತೇ ಆಗಲಿ ಅದನ್ನು ಇದ್ದರೆ ತೆಗಿಯೋದು ಮತ್ತು ಹಿಡ್ದಿರೋ ಥರ, ಸೊ ಆ ಥರ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಮತ್ತು ಶೋಕೇಸಲ್ಲೂ ಅಷ್ಟೇ ತುಂಬ ಸ್ಟಫ್ನ ಇಟ್ಟಿರ್ತಾರೆ. ಆ ಥರ ಏನೂ ಇಲ್ಲದೆ ಬ್ಯೂಟಿಫುಲ್ ಥಿಂಗ್ಸ್ನ ಇಟ್ಕೊಂಡು ಸಿಂಪಲ್ ಆಗಿ ಇಟ್ಕೊಂಡ್ವಿ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಬಟ್ಟೆಗಳು ಮನೆಯಲ್ಲಿ ನಮಗೆ ಎಷ್ಟೊಂದು ಬಟ್ಟೆಗಳು ಬೇಡ್ದಿರೋದೆಲ್ಲ ವಾರ್ಡ್ರೋಬ್ಸಲ್ಲಿ ಇರುತ್ತಲ್ವ, ಅದನ್ನೆಲ್ಲ ನಾವು ಬೇಡ್ದಿರೋದನ್ನೆಲ್ಲ ಕೊಟ್ಬಿಟ್ವಿ ಅಂತಂದರೆ ಖಂಡಿತ ಹೊಸದು ಬರುತ್ತೆ ಅಂತ ಹೇಳ್ಬೋದು. 1-2 ಬರುತ್ತೆ ಅಂತ ಹೇಳ್ಬೋದು. ಯಾವಾಗಲೂ ಕೊಡ್ತಾ ಇದ್ರೇ ಬರ್ತಾ ಇರೋದು ಅಂತ ನನ್ನ ಅನಿಸಿಕೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಫೋರ್ತ್ ಒಂದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಹಣ. ನಮ್ಮ ಹಣನ ಯಾವಾಗಲೇ ಟ್ರಾನ್ಸಾಕ್ಷನ್ ಮಾಡುವಾಗ, ಕೊಡುವಾಗಲಿ ಈಸ್ಕೊಳ್ಳೋವಾಗಲಿ ಯಾವಾಗಲೂ ಒಂದು ಒಳ್ಳೆ ಭಾವನೆಯಿಂದ ಕೊಡೋದು. ಸೊ ಒಂದು ಗ್ರ್ಯಾಟಿಟ್ಯೂಡ್ ಫೀಲಿಂಗಲ್ಲಿ ಕೊಡೋದು, ಇಸ್ಕೊಳ್ಳುವಾಗ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಇಸ್ಕೊಳ್ಳೋದು. ಇದನ್ನು ನಾವು ಹ್ಯಾಬಿಟ್ ಮಾಡ್ಕೊಂಡ್ವಿ ಅಂದರೆ ಹಣ ನಮಗೆ ಚೆನ್ನಾಗಿ ಒಲಿಯುತ್ತೆ ಅಂತ ಹೇಳ್ಬೋದು.
ಇದನ್ನ ಎಷ್ಟೊಂದು ವರ್ಷದಿಂದ ನಾನು ಮಾಡ್ಕೊಂಡು ಬಂದಿರೋದಕ್ಕೆ ಬಿಸ್ನೆಸ್ಸಲ್ಲಿ ನನಗೆ ಅನಿಸಿದ್ದು ನಾನು ಮಿಲಿನಿಯಸ್ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಇದೆಲ್ಲ ಕಾರಣಗಳು ಇರುತ್ತೆ ಅಂತ ನನಗೆ ಅನಿಸಿರೋದು. ಸೊ ಖಂಡಿತ ನೀವು ಇದನ್ನೆಲ್ಲ ಫಾಲೋ ಮಾಡಿ. ಐದನೇದು ವೆರಿ ಇಂಪಾರ್ಟೆಂಟು, ನಾವು ತಿನ್ನೋ ಆಹಾರ ತಿನ್ನೋವಾಗ ಯಾವಾಗಲೂ ದೇವ್ರ ಪ್ರಸಾದ ಏನೇ ತಿನ್ನಿ, ಮನೇಲಾದರೂ ಸರಿ, ಫಂಕ್ಷನಲ್ಲಾದರೂ ಸರಿ, ಹೋಟ್ಲಲ್ಲಾದರೂ ಸರಿ, ಆ ತಿನ್ನೋ ಆಹಾರನ ಎನರ್ಜೈಸ್ ಮಾಡ್ಕೊಳ್ಳಿ. ಕೃಷ್ಣ ನೀನು ಕೊಟ್ಟಿರೋ ಪ್ರಸಾದ, ದೇವರು ಯಾವ ದೇವ್ರು ಇಷ್ಟನೋ ಆ ದೇವರು, ಸೊ ನೀನು ಕೊಟ್ಟಿರೋ ಪ್ರಸಾದ ನನ್ನೊಳಗೆ ನೀನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿನ್ನಿ. ಖಂಡಿತ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಶುರುವಾಗತ್ತೆ, ಎನರ್ಜಿ ಫ್ಲೋ ಆಗುತ್ತೆ, ಬ್ಲಿಸ್ಫುಲ್ ಆಗಿರ್ತೀವಿ, ಯಾವಾಗಲೂ ಗ್ರೇಸ್ಫುಲ್ ಆಗಿ ಜೀವನ ಮಾಡ್ಬೋದು ಅಂತ ಹೇಳ್ತೀನಿ. ಐಶ್ವರ್ಯ ಚೆನ್ನಾಗಿ ಒಲಿಯತ್ತೆ ಅಂತ ಹೇಳ್ತೀನಿ. ಖಂಡಿತ ನಿಮ್ಮೆಲ್ರಿಗೂ ಉಪಯೋಗ ಆಗಿದೆ ಅಂತ ಅನ್ಕೊತೀನಿ. ಖಂಡಿತ ನಿಮಗೂ ಈ ಥರದ್ದು ಏನಾದರೂ ಅನುಭವಗಳಾಗಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.